ಸ್ನೇಹಿತರೆ, ಇರಾನ್ ಮತ್ತು ಇಸ್ರೇಲ್ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಮತ್ತಷ್ಟು ಸಂಘರ್ಷ ತೀವ್ರ ಆಗ್ತಾ ಇದೆ. ಈಗ ಇರಾನ್ ಮತ್ತು ಇಸ್ರೇಲ್ ಪರಸ್ಪರ ದೊಡ್ಡ ದಾಳಿ ಪ್ರತಿದಾಳಿ ಮಾಡಿದ್ದಾರೆ. ಭೀಕರ ಹೊಡೆದಾಟ ಆಗಿದೆ. ಜೈಲುಗಳು, ಪವರ್ ಸ್ಟೇಷನ್ಗಳು, ಸೇನಾ ನೆಲೆಗಳು ಎಲ್ಲದರ ಮೇಲೂ ಕೂಡ ದಾಳಿಯಾಗಿದೆ. ಅದರಲ್ಲೂ ಇಸ್ರೇಲ್ ದಕ್ಷಿಣ ಭಾಗದಲ್ಲಿರೋ ಅಶ್ದೋದ್ ಅನ್ನೋ ಕಡೆ ಇರಾನ್ ಮಾಡಿರೋ ದಾಳಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ. ಇಸ್ರೇಲ್ನ ಪವರ್ ಸ್ಟೇಷನ್ ಗುರಿಯಾಗಿಸಿ ಈ ದಾಳಿ ಮಾಡಲಾಗಿದೆ. ಚಿತ್ರದಲ್ಲೂ ಕೂಡ ನೋಡ್ತಾ ಇರಬಹುದು. ದೊಡ್ಡ ಪ್ರಮಾಣದ ಸ್ಫೋಟ ಆಗಿ ದಾರಿಗೂ ಅದರ ಡೆಬ್ರಿಸ್ ಎಲ್ಲ ಬಂದ್ಬಿದ್ದಿದೆ, ಹೊಗೆ ಎಲ್ಲ ನುಗ್ಗಿದೆ. ಈ ದಾಳಿ ಬೆನ್ನಲ್ಲೇ ಇಸ್ರೇಲ್ನ ಹಲವು ಹಳ್ಳಿಗಳಲ್ಲಿ ಕರೆಂಟ್ ಕಟ್ ಆಗಿದೆ. ಇದು ಅತಿ ದೊಡ್ಡ ದಾಳಿ ಇಸ್ರೇಲ್ ಫೇಸ್ ಮಾಡಿರೋದು ಅಂತ ಇಸ್ರೇಲಿ ಮೀಡಿಯಾಗಳೇ ರಿಪೋರ್ಟ್ ಮಾಡಿವೆ. ಇಲ್ಲಿ ತನಕ ಬರ್ತಾ ಇತ್ತು, ಮಿಸೈಲ್ ಬೀಳ್ತಾ ಇತ್ತು, ಜನ ಎಲ್ಲ ಬಂಕರಲ್ಲಿ ಇರ್ತಾ ಇದ್ರು, ಕಟ್ಟಡಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು. ಆದರೆ ಈ ಸಲ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಇರಾನ್ ಪೆಟ್ಟು ಕೊಟ್ಟಿದೆ. ಇಸ್ರೇಲ್ ಒಳಗೆ ಮ್ಯಾಸಿವ್ ಸ್ಫೋಟಕವನ್ನು ಹಾಕಿದೆ, ದೊಡ್ಡ ಸ್ಫೋಟಕವನ್ನು ಹಾಕಿದೆ. ಅದರ ಪರಿಣಾಮವೇ ಎಲ್ಲಿ ನೋಡಿದ್ರಲ್ಲಿ ಹೊಗೆ ಆವರಿಸ್ಕೊಂಡಿತ್ತು. ಬೃಹತ್ ಪ್ರಮಾಣದ ಸ್ಫೋಟ ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಇದು ಯಾವ ಮಿಸೈಲ್ ಮತ್ತು ಯಾವ ಪ್ರಮಾಣದ ಸ್ಫೋಟಕವನ್ನು ಮಿಸೈಲ್ನಲ್ಲಿ ಅಳವಡಿಸಲಾಗಿತ್ತು ಅದರ ಬಗ್ಗೆ ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಇಲ್ಲ. ಆದರೆ ದೊಡ್ಡ ಪ್ರಮಾಣದ ಸ್ಫೋಟವನ್ನು ಇರಾನ್ ಇಸ್ರೇಲ್ನ ಪವರ್ ಸ್ಟೇಷನ್ನಲ್ಲಿ ನಡೆಸುವಲ್ಲಿ ಯಶಸ್ವಿಯಾಗಿದೆ. ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಹೊಡೆಯುವಲ್ಲಿ ಯಶಸ್ವಿಯಾಗಿದೆ. ಆದರೆ ಇತ್ತೀಚೆಗೆ ಕೊರಮ್ ಶಹರ್ ಮತ್ತು ಖೈಬರ್ ಹೆಸರಿನ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇರಾನ್ ಪದೇ ಪದೇ ಇಸ್ರೇಲ್ ಮೇಲೆ ಬಳಸ್ತಾ ಇದೆ. ಹೀಗಾಗಿ ಇದು ಅದರಲ್ಲಿ ಯಾವುದಾದ್ರೊಂದು ಮಿಸೈಲ್ ಮತ್ತು ಅದರಲ್ಲಿ ಹೆವಿ ಸ್ಫೋಟಕವನ್ನು ಅಳವಡಿಸಿ ಕಳಿಸಿರಬಹುದು ಅಂತ ಹೇಳಲಾಗ್ತಿದೆ. ಇದು ಆಗಲೇ ಹೇಳಿದ ಹಾಗೆ ಈಗ ದಾಳಿ ಮಾಡಿರೋ ಜಾಗ ಇದೆಯಲ್ಲ, ಇಸ್ರೇಲ್ ಪಾಲಿಗೆ ಸ್ಟ್ರಾಟಜಿಕ್ ಜಾಗ ಇದು. ಈ ಅಶ್ದೋದ್ ನಗರದಲ್ಲೇ ಅತಿ ದೊಡ್ಡ ಪವರ್ ಸ್ಟೇಷನ್ ಆಗಿತ್ತು. ಇದು ಗೊತ್ತಿರಲಿ, ಅಶ್ದೋದ್ ಇಸ್ರೇಲ್ನ 6ನೇ ಅತಿ ದೊಡ್ಡ ನಗರ. ಅಂತ ನಗರದ ಇಷ್ಟು ದೊಡ್ಡ ಪವರ್ ಸ್ಟೇಷನ್ ಅನ್ನ ಕಂಪ್ಲೀಟ್ ಆಗಿ ಇರಾನ್ ಸ್ಫೋಟಕವನ್ನು ಕಳಿಸಿ ಮಿಸೈಲ್ನಲ್ಲಿ ಧ್ವಂಸ ಮಾಡಿದೆ. ಇದರ ಬಗ್ಗೆ ಇಸ್ರೇಲ್ ಎಲೆಕ್ಟ್ರಿಕ್ ಕಾರ್ಪೊರೇಷನ್ ಹೇಳಿಕೆಯನ್ನು ರಿಲೀಸ್ ಕೂಡ ಮಾಡಿದ್ದು, ಸ್ಟ್ರಾಟಜಿಕ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಮೇಲೆ ಇರಾನ್ ದಾಳಿ ಮಾಡಿದೆ, ಡ್ಯಾಮೇಜಸ್ ಆಗಿದೆ. ಆದರೆ ಇದುವರೆಗೂ ಯಾವುದೇ ಪ್ರಾಣ ಹಾನಿ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ. ಇದರ ಬಗ್ಗೆ ನಾವು ಚೆಕ್ ಮಾಡ್ತಾ ಇದ್ದೀವಿ. ದಾಳಿ ನಡೆಸಿದ ನಂತರ ಒಂದಷ್ಟು ಪಟ್ಟಣಗಳಲ್ಲಿ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಇಸ್ರೇಲ್ನವರು. ಅಲ್ಲದೆ ಇರಾನ್ ಕನಿಷ್ಠ 40 ಮಿಸೈಲ್ಗಳನ್ನು ಹಾರಿಸಿದ್ದು, ಅದರಲ್ಲಿ 15ಕ್ಕೂ ಅಧಿಕ ಮಿಸೈಲ್ಗಳು ಇಸ್ರೇಲ್ನಾದ್ಯಂತ ಬಂದು ಬೀಳುವಲ್ಲಿ ಯಶಸ್ವಿಯಾಗಿವೆ ಅಂತ ಮಾಹಿತಿ ಬರ್ತಾ ಇದೆ. ಇರಾನ್ನ ಈ ದಾಳಿಯಿಂದ ಕನಿಷ್ಠ 40 ನಿಮಿಷಗಳ ಕಾಲ ಇಸ್ರೇಲ್ನಲ್ಲಿ ಸೈರನ್ ಮೊಳಗಿದೆ. ಟೆಲ್ ಅವೀವ್, ಹೈಫಾ, ಜೆರುಸಲಂ ನಗರಗಳಲ್ಲಿ ಒಂದಷ್ಟು ಡ್ಯಾಮೇಜಸ್ ಆಗಿದೆ. ದಾಳಿ ಬಗ್ಗೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇಸ್ರೇಲ್ ಮೇಲಿನ ದಾಳಿ ತಂತ್ರವನ್ನು ನಾವು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ. ಮೊದಲು ಇಸ್ರೇಲ್ ಉತ್ತರಕ್ಕೆ ದಾಳಿ ಮಾಡ್ತಾ ಇದ್ದೀವಿ, ಆದರೆ ಈಗ ಇಸ್ರೇಲ್ನ ದಕ್ಷಿಣಕ್ಕೂ ದಾಳಿ ಮಾಡ್ತಾ ಇದ್ದೀವಿ. ಅಲ್ಲಿ ಡ್ರೋನ್ ಹಾಗೂ ಮಿಸೈಲ್ ದಾಳಿ ನಡೆಸ್ತಾ ಇದ್ದೀವಿ. ನಮ್ಮ ದಾಳಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದೆ. ಇದಕ್ಕೆ ಇಸ್ರೇಲ್ ಸೇನೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಇರಾನ್ ಡ್ರೋನ್ ಮತ್ತು ಮಿಸೈಲ್ ದಾಳಿ ಮಾಡಿತ್ತು, ಇದರಲ್ಲಿ ಒಂದಷ್ಟನ್ನು ಕೆಡವಿ ಹಾಕಿದ್ದೀವಿ, ಒಂದಷ್ಟು ನಮಗೆ ಹೊಡೆದಿದೆ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ಇನ್ನು ಇರಾನ್ನ ಈ ದಾಳಿ ಬೆನ್ನಲ್ಲೇ ಇಸ್ರೇಲ್ ಕೂಡ ಇರಾನ್ನಾದ್ಯಂತ ಆರ್ಭಟ ಇಟ್ಟಿದೆ. ಕೇವಲ 2 ಗಂಟೆಗಳಲ್ಲಿ 100ಕ್ಕೂ ಅಧಿಕ ಸ್ಫೋಟಕಗಳನ್ನು ಸುರಿದಿದೆ. ಪ್ರಮುಖ ನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಇಸ್ರೇಲಿ ಸೇನೆ ಹೇಳಿದೆ. ಅದರಲ್ಲೂ ಈ ಸಲ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಹೆಡ್ ಕ್ವಾರ್ಟರ್ ಥಾರ್ ಅಲ್ಲಾಹ್ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗಿದೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಈ ಕಟ್ಟಡ ಇರಾನ್ ಪಾಲಿಗೆ ತುಂಬಾ ಮುಖ್ಯ. ಯಾಕಂದ್ರೆ ಈ IRGC ಇದೆಯಲ್ಲ, ಇದು ಖಾಮಿನೆ ಅವರ ಪರ್ಯಾಯ ಸೇನೆ. ಈ ರೆಗ್ಯುಲರ್ ಮಿಲಿಟರಿಗೆ ಪರ್ಯಾಯವಾಗಿ ಬಿಲ್ಡ್ ಮಾಡಿರೋ ಸೇನೆ. ಹೀಗಾಗಿನೇ ಇರಾನ್ ಇಲ್ಲಿಗೆ ತುಂಬ ಭದ್ರತೆ ಕೊಟ್ಟಿತ್ತು. ಈಗ ಅಲ್ಲಿಗೂ ದಾಳಿಯಾಗಿದೆ. ಜೊತೆಗೆ ಈ ದಾಳಿಯಲ್ಲಿ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಸಾಕಷ್ಟು ಸೈನಿಕರು ಮೃತಪಟ್ಟಿರಬಹುದು ಅಂತ ಇಸ್ರೇಲಿ ಸೇನೆ ಹೇಳಿದೆ. ಇದಲ್ಲದೆ ತೆಹರಾನ್ನ ಪವರ್ ಸ್ಟೇಷನ್ ಮೇಲೂ ಕೂಡ ದಾಳಿಯಾಗಿದೆ. ಇಸ್ರೇಲ್ನ ದಾಳಿಗೆ ದೊಡ್ಡ ಸ್ಫೋಟ ಉಂಟಾಗಿದ್ದು, ತೆಹರಾನ್ನ ಪ್ರಮುಖ ಪ್ರದೇಶಗಳಲ್ಲಿ ಕರೆಂಟ್ ಸೌಲಭ್ಯ ಕಟ್ ಆಗಿದೆ. ಇನ್ನು ಇರಾನ್ ವಿರುದ್ಧದ ದಾಳಿಯಲ್ಲಿ ಇರಾನ್ನ ಸಾಕಷ್ಟು ಏರ್ ಬೇಸ್ಗಳು ನಾಶವಾಗಿವೆ. F-14, F-5 ಹಾಗೂ H-1 ಏರ್ಕ್ರಾಫ್ಟ್ ಸೇರಿ 15 ಏರ್ಕ್ರಾಫ್ಟ್ಗಳನ್ನು ಧ್ವಂಸ ಮಾಡಿದೀವಿ ಅಂತ ಇಸ್ರೇಲಿ ಸೇನೆ ಹೇಳಿದೆ. ಜೊತೆಗೆ ಇರಾನ್ನ ಆಕಾಶದಲ್ಲಿ ನಮ್ಮನ್ನು ಯಾರು ತಡೆಯೋರೇ ಇಲ್ಲ. ಇರಾನ್ನ ಪೂರ್ವ ಭಾಗ, ಪಶ್ಚಿಮ ಭಾಗ ಮತ್ತು ಕೇಂದ್ರ ಭಾಗ ಎಲ್ಲ ಕಡೆಯೂ ನಮ್ಮ ಯುದ್ಧ ವಿಮಾನಗಳು ದಾಳಿ ಮಾಡ್ತವೆ, ನಮ್ಮ ದಾಳಿ ಮುಂದುವರಿಯುತ್ತೆ ಅಂತ ಇಸ್ರೇಲಿ ಸೇನೆ ಹೇಳಿದೆ. ಇನ್ನು ಈ ಹೇಳಿಕೆ ಬಂದ ಬೆನ್ನಲ್ಲೇ ಇರಾನ್ನ ಇನ್ನೊಂದಿಷ್ಟು ಸೈಟ್ಗಳಿಗೂ ಕೂಡ ಮಿಸೈಲ್ ಬಿದ್ದಿವೆ. ಸೈದ್ ಅಲ್ ಶುಹಾದಾ ಸೇನಾ ನೆಲೆ ಮೇಲೂ ಕೂಡ ದಾಳಿಯಾಗಿದೆ. ಇರಾನ್ನ ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸ್ನ ಇನ್ಫಾರ್ಮೇಶನ್ ಸೆಂಟರ್ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ತೆಹರಾನ್ ಅಲ್ಲಿರೋ ನಟೋರಿಯಸ್ ಎವಿನ್ ಜೈಲಿನ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಅಂದಹಾಗೆ ಜೈಲು ಇರಾನ್ ಆಡಳಿತಕ್ಕೆ ತುಂಬಾ ಮಹತ್ವದಾಗಿದ್ದು, ಖಾಮಿನೆ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಎಲ್ಲರನ್ನ ಕೂಡ ಹಿಡಿದು ಲಾಕ್ ಮಾಡಿ ಇಲ್ಲಿಡ್ಲಾಗ್ತಾ ಇತ್ತು. ರಾಜಕೀಯ ಕೈದಿಗಳು, ಪತ್ರಕರ್ತರು, ಆಕ್ಟಿವಿಸ್ಟ್ಗಳು, ಹೀಗೆ ಇರಾನ್ನ ಖ್ಯಾತರು, ಕುಖ್ಯಾತರು ಎಲ್ಲರನ್ನೂ ಇಲ್ಲೇ ಇಟ್ಟಿದ್ರು.
ಈಗ ಇದೇ ಜಾಗದ ಎಂಟ್ರೆನ್ಸ್ ಗೇಟ್ಗೆ ಇಸ್ರೇಲ್ ಸ್ಫೋಟಕ ಹಾಕಿದೆ. ಕೈದಿಗಳು ತಪ್ಪಿಸ್ಕೊಂಡು ಹೋಗ್ಲಿ ಅನ್ನೋ ರೀತಿಯಲ್ಲಿ ದಾಳಿ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಇಸ್ರೇಲ್ ಹೊಸ ದಾಳಿಯಲ್ಲಿ ಫಾರ್ಡೋ ಅಣು ಕೇಂದ್ರದ ಮೇಲೆ ಮತ್ತೆ ಒಂದಷ್ಟು ಸ್ಫೋಟಕ ಸುರಿಸಿ ಬಂದಿದೆ. ಆಕ್ರಮಣಕಾರರು ಮತ್ತೊಮ್ಮೆ ಫಾರ್ಡೋ ನ್ಯೂಕ್ಲಿಯರ್ ಸೈಟ್ ಮೇಲೆ ದಾಳಿ ಮಾಡಿದ್ದಾರೆ, ಮತ್ತೆ ಸ್ಫೋಟಕ ಹಾಕಿದ್ದಾರೆ ಅಂತ ಇರಾನ್ ಮೀಡಿಯಾಗಳೇ ರಿಪೋರ್ಟ್ ಮಾಡಿವೆ. ಇತ್ತ ಇಸ್ರೇಲಿ ಸೇನೆ ಕೂಡ ಇದನ್ನ ಕನ್ಫರ್ಮ್ ಮಾಡಿದೆ. ಇದೇ ಈಗ ತೀವ್ರ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಭಾನುವಾರವಷ್ಟೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಮ್ಮ B-2 ಬಾಂಬರ್ ಬಳಸಿ ಇರಾನ್ನ 3 ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ದಾಳಿ ಮಾಡಿದ್ದೀವಿ, ಫಾರ್ದೋ ಇಸ್ ಗಾನ್, ಅಲ್ಲೇನು ಉಳಿದಿಲ್ಲ ಅಂತಿದ್ರು. ಇದರ ನಂತರ ಈಗ ಮತ್ತೆ ದಾಳಿ ಆಗಿರೋದು ಯಾಕೆ? ಹಾಗಾದ್ರೆ ಏನು ಉಳಿದಿಲ್ಲ ಅಂದ್ರೆ ಮತ್ತಿನ್ನೇನು ಬೂದಿ ಮೇಲೆ ಬಾಂಬ್ ಹಾಕಬಂತ? ಹಾಗಾದ್ರೆ ಇಸ್ರೇಲ್, ಅಮೆರಿಕ ಮತ್ತು ಇಸ್ರೇಲ್ಗೆ ನಾಟ್ ಶೋರ್. ಹಾಗಾದ್ರೆ ಏನು ಪೂರ್ಣ ಪ್ರಮಾಣದಲ್ಲಿ ನಾಶ ಮಾಡಿದೀವಿ ಅನ್ನೋ ಕಾನ್ಫಿಡೆನ್ಸ್ ಇಲ್ವಾ ಅನ್ನೋ ಪ್ರಶ್ನೆ ಈಗ ಇಲ್ಲಿ ಮೂಡ್ತಾ ಇದೆ. ಇದೇ ಫಾರ್ದೋ ದಾಳಿ ಬಗ್ಗೆ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಚೀಫ್ ರಾಫೆಲ್ ಗ್ರಾಸಿ ರಿಯಾಕ್ಟ್ ಮಾಡಿದ್ದಾರೆ. ಅಮೆರಿಕದ ದಾಳಿಯಿಂದ ಈ ಫಾರ್ಡೋ ಸೈಟ್ನ ಫೆಸಿಲಿಟಿಗಳಿಗೆ ಭಾರಿ ಡ್ಯಾಮೇಜ್ ಆಗಿರಬಹುದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ಪಕ್ಕಾ ಎವಿಡೆನ್ಸ್ ಇವರ ಹತ್ರನೂ ಇಲ್ಲ. ಅದನ್ನು ಅವರು ಹೇಳಿದ್ದಾರೆ. ಯಾಕಂದ್ರೆ ಇರಾನ್ನ ಅಣು ಕಾರ್ಯಕ್ರಮಕ್ಕೆ ಯಾವ ರೀತಿ ಹಿನ್ನಡೆಯಾಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಕ್ಲಾರಿಟಿ ಇಲ್ಲ. ಇನ್ನು ಇಸ್ರೇಲ್ನ ಸರಣಿ ದಾಳಿಗಳಿಂದ ತೆಹರಾನ್ ಅಕ್ಷರಶಃ ನರಕದ ರೀತಿಯಾಗಿ ಹೋಗಿದೆ. ಎಲ್ಲೆಲ್ಲೂ ಹೊಗೆ, ಸ್ಫೋಟದ ಶಬ್ದ ಕೇಳಿಬರ್ತಾ ಇದೆ ಅಂತ ಇರಾನ್ನ ಮಾನವ ಹಕ್ಕು ಸಂಸ್ಥೆಗಳು ಹೇಳಿವೆ. ಈ ಮಧ್ಯೆ ಇರಾನ್ನ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಪುಟಿನ್ ಇರಾನ್ ಜನರ ರಕ್ಷಣೆಗಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಮಾಸ್ಕೋಗೆ ಅರಾಕ್ಚಿ ಬಂದಿದ್ದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ನಾವಿಬ್ರು ಈಗಿನ ಬೆಳವಣಿಗೆಗಳ ಬಗ್ಗೆ ಹಾಗೂ ಉದ್ವಿಗ್ನತೆಯಿಂದ ಹೊರಗೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇರಾನ್ ಮೇಲೆ ಅಮೆರಿಕದ ದಾಳಿಗೆ ಪುಟಿನ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪುಟಿನ್ಗೆ ಖಾಮಿನೆ ಕಡೆಯಿಂದಲೂ ಒಂದು ಪತ್ರ ಹೋಗಿದೆ. ಅಮೆರಿಕ ವಿರುದ್ಧ ಹೋರಾಟದಲ್ಲಿ ನಮಗೆ ಸಪೋರ್ಟ್ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಅಬ್ಬಾಸ್ ಅರಾಕ್ಚಿ ಕೈಲಿ ಸಂದೇಶ ಕೊಡಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಮಧ್ಯೆ ಇರಾನ್ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಜೊತೆಗಿನ ಸಹಕಾರ ಒಪ್ಪಂದವನ್ನು ಸಸ್ಪೆಂಡ್ ಮಾಡೋ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಈ ಬಗ್ಗೆ ಇರಾನ್ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಷನ್ ನಡೆದು ಈ ಬಗ್ಗೆ ಮಸೂದೆ ಕೂಡ ಮಂಡನೆಯಾಗ್ತಾ ಇದೆ ಅಂತ ಇರಾನ್ ಸಂಸದ ರೋಹಲ್ಲಾಹ್ ಮೊಟೆಫಕಿರ್ಜಾದೆಹ್ ಹೇಳಿದ್ದಾರೆ. ಏನು ಇಸ್ರೇಲ್ನ ಒಳಗೆ ಇರಾನ್ ಪರ ಬೇಹುಗಾರಿಕೆ ನಡೆಸ್ತಾ ಇದ್ದ ಆರೋಪದ ಮೇಲೆ ಹೈಫಾ ಸಿಟಿಯ ನಿವಾಸಿಯೊಬ್ಬನನ್ನು ಅರೆಸ್ಟ್ ಮಾಡಲಾಗಿದೆ. ಸ್ಥಳೀಯ ಪೊಲೀಸ್ ಹಾಗೂ ಶಿನ್ಬೆಟ್ ಗುಪ್ತಚರ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ 28 ವರ್ಷದ ಆರೋಪಿ ಡಿಮಿಟ್ರಿ ಕೊಹೆನ್ ಅನ್ನೋದನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಕೊಹೆನ್ ಇರಾನ್ ಏಜೆಂಟ್ರಿಂದ ದುಡ್ಡಿಗಾಗಿ ಇಸ್ರೇಲ್ನ ಸೇನೆ ಮತ್ತು ಭದ್ರತೆಗೆ ಸಂಬಂಧಪಟ್ಟ ಗೌಪ್ಯ ಮಾಹಿತಿಯನ್ನು ಲೀಕ್ ಮಾಡ್ತಾ ಇದೆ ಅಂತ ಗೊತ್ತಾಗಿದೆ. ಏನೋ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಬಗ್ಗೆ ಅಮೆರಿಕ ದಾಳಿ ಮಾಡಿರೋದು ಸರಿನಾ? ಇದಕ್ಕೆ UK ಸಪೋರ್ಟ್ ಇದೆಯಾ ಅಂತ ಕೇಳಿದಾಗ UK ಫಾರಿನ್ ಸೆಕ್ರೆಟರಿ ಡೇವಿಡ್ ಲ್ಯಾಮಿ ಪ್ರತಿಕ್ರಿಯೆ ಕೊಡೋಕೆ ನಿರಾಕರಿಸಿದ್ದಾರೆ. ಇನ್ನೊಂದು ಕಡೆ ಅತ್ತ ಇರಾನ್ ದಾಳಿಯಿಂದ ಇಸ್ರೇಲ್ನಲ್ಲಿ ಸಿಲುಕಿರೋ ಸುಮಾರು 3,000 ಪ್ರಜೆಗಳನ್ನು ಥೈಲ್ಯಾಂಡ್ ಸೇಫ್ ಜಾಗಕ್ಕೆ ಕಳಿಸೋಕೆ ಮುಂದಾಗಿದೆ. ಇಸ್ರೇಲ್ನಲ್ಲಿ ಕಟ್ಟಡ ಹಾಗೂ ಕೃಷಿ ಉದ್ಯಮದಲ್ಲಿ ಥೈಲ್ಯಾಂಡ್ನ ಜನ ಕೆಲಸ ಮಾಡ್ತಾ ಇದ್ರು. ಯುದ್ಧದಿಂದಾಗಿ ಅವರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು. ಅವರ ರಕ್ಷಣೆಗೆ ಥೈಲ್ಯಾಂಡ್ ಸರ್ಕಾರ ಮುಂದಾಗ್ತಿದೆ. ಇವತ್ತ ಕತಾರ್ನಲ್ಲಿರೋ ಅಮೆರಿಕ ರಾಯಭಾರ ಕಚೇರಿ ತನ್ನ ಪ್ರಜೆಗಳಿಗೆ ಸೇಫ್ ಜಾಗಗಳಲ್ಲಿ ಇರಿ ಅಂತ ಹೇಳಿದೆ. ಇರಾನ್ ಇಲ್ಲೂ ಅಮೆರಿಕನ್ ಪ್ರಜೆಗಳನ್ನು ಗುರಿ ಮಾಡಬಹುದು ಅನ್ನೋ ಆತಂಕದಿಂದ ಈ ಆದೇಶ ಕೊಟ್ಟಿದೆ. ಅತ್ತ ಜಗತ್ತಿನ ತೈಲ ಸಾಗಾಣಿಕೆಯ ಪ್ರಮುಖ ಮಾರ್ಗ ಅಂತ ಗುರುತಿಸಿಕೊಳ್ಳೋ ಹಾರ್ಮುಜ್ ಜಲಸಂಧಿ ರೂಟ್ನಿಂದ 3 ಆಯಿಲ್ ಮತ್ತು ಕೆಮಿಕಲ್ ಟ್ಯಾಂಕರ್ಗಳನ್ನು ಬೇರೆ ರೂಟ್ಗೆ ಡೈವರ್ಟ್ ಮಾಡಲಾಗಿದೆ ಅಂತ ಮರೈನ್ ಟ್ರಾಫಿಕ್ ಶಿಪ್ ಟ್ರ್ಯಾಕಿಂಗ್ ಡೇಟಾ ಮಾಹಿತಿ ನೀಡಿದೆ. ಆದರೆ ಅವು ಯಾವ ದೇಶಕ್ಕೆ ಸೇರಿದ ಟ್ಯಾಂಕರ್ಗಳು ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಇರಾನ್ ಏನಾದರೂ ಜಲಸಂಧಿಯನ್ನು ಬಂದ್ ಮಾಡೋ ನಿಟ್ಟಿನಲ್ಲಿ ಬೆದರಿಕೆ ಹೊಡ್ತಾ ಇದೆಯಾ? ಮಿಲಿಟರಿ ಆಕ್ಟಿವಿಟಿ ಅಲ್ಲೇನಾದರೂ ಶುರು ಮಾಡಿದೆಯಾ? ಅಲ್ಲಿ ಸಾಕ್ತಿರೋ ಹಡಗುಗಳ ಮೇಲೆ ದಾಳಿ ಏನಾದರೂ ಶುರು ಮಾಡ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಅತ್ತ ಇರಾನ್ ಮೇಲಿನ ಅಮೆರಿಕ ದಾಳಿಗೆ ಒಮಾನ್ ಸುಲ್ತಾನ ಹಾಗೂ UAE ಅಧ್ಯಕ್ಷರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಬಗ್ಗೆ ಉಭಯ ದೇಶಗಳು ಫೋನ್ ಕಾಲ್ನಲ್ಲಿ ಚರ್ಚೆ ನಡೆಸಿವೆ ಅಂತ ಒಮಾನ್ ವಿದೇಶಾಂಗ ಸಚಿವಾಲಯ ಮಾಹಿತಿ ಕೂಡ ನೀಡಿದೆ. ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಅಧ್ಯಕ್ಷ ಫರೂಕ್ ಅಬ್ದುಲ್ಲಾ ಕೂಡ ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರೋ ಈ ಸಂಘರ್ಷದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇರಾನ್ ಮೇಲೆ ದಾಳಿ ಮಾಡಿದ್ದಾಯಿತು, ಇನ್ನೇನಿದ್ರು ಅರಬ್ ರಾಷ್ಟ್ರಗಳ ಗ್ಯಾಸ್ ಮತ್ತು ಆಯಿಲ್ ಇಸ್ರೇಲ್ ಮತ್ತು ಅಮೆರಿಕದ ಮುಂದಿನ ಟಾರ್ಗೆಟ್ ಇದೇ ಇರುತ್ತೆ. ಹೀಗಾಗಿ ಅರಬ್ ರಾಷ್ಟ್ರಗಳು ಜಾಗೃತೆಯಿಂದ ಇರಿ ಅಂತ ಹೇಳಿದ್ದಾರೆ. ಏನು ಇಸ್ರೇಲ್ ನೊಂದಿಗಿನ ಯುರೋಪಿಯನ್ ಯೂನಿಯನ್ ಒಕ್ಕೂಟದ ಒಪ್ಪಂದವನ್ನು ಅಮಾನತಿನಲ್ಲಿ ಇಡಬೇಕು ಅಂತ ಸ್ಪೇನ್ ಆಗ್ರಹಿಸಿದೆ. ಗಾಜಾದಲ್ಲಿ ಮಾನವೀಯ ಹಕ್ಕುಗಳನ್ನು ಇಸ್ರೇಲ್ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಇದಕ್ಕೆ ಸ್ಪೇನ್ ಕಾರಣ ಕೊಟ್ಟಿದೆ. ಇದಕ್ಕೆ ಇಟಲಿ ವಿರೋಧ ವ್ಯಕ್ತಪಡಿಸಿದೆ. ಆದರೆ ಬೇಡ, ಹಾಗೆಲ್ಲ ಮಾಡಬಾರ್ದು ಅಂಥೇಳಿ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದೆ. ಏನು ಇರಾನ್ನಲ್ಲಿನ ಸದ್ಯದ ಪರಿಸ್ಥಿತಿ ಬಗ್ಗೆ ಕ್ರೌನ್ ಪ್ರಿನ್ಸ್ ರೆಜಾ ಪಹ್ಲವಿ ರಿಯಾಕ್ಟ್ ಮಾಡಿದ್ದಾರೆ. ಇಸ್ಲಾಮಿಕ್ ರಿಪಬ್ಲಿಕ್ ಹಿಂದೆಂದಿಗಿಂತಲೂ ಕುಸಿತ ಕಾಣ್ತಾ ಇದೆ ಅನ್ನೋದು ಈಗ ಸ್ಪಷ್ಟವಾಗಿದೆ. ಹಾಗೆ ಈಗ ನಾವೆಲ್ಲ ಒಂದುಗೂಡೋ ಸಂದರ್ಭ ಅಂತ ಇರಾನ್ ಜನರನ್ನ ಕುರಿತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇವ್ರಿಗೆ ಬಹಳ ದೊಡ್ಡ ಬೆಂಬಲ ಏನಿಲ್ಲ. ಇವರ ಪೂರ್ವಜರೆಲ್ಲ ಅಮೆರಿಕದ ಪಪೆಟ್ಸ್ ಅಂತ ಹೇಳಿ ಜನರಿಗೆ ಬೇಜಾರೇ ಇದೆ. ಇವ್ರ ಬಗ್ಗೆ ಏನು ಭಾಳ ಪ್ರೀತಿ ಏನಿಲ್ಲ. ಆದರೂ ಹೆಸರಿಗೆ ಕ್ರೌನ್ ಪ್ರಿನ್ಸ್ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಈ ಮಧ್ಯೆ ಇಷ್ಟೆಲ್ಲ ದಾಳಿ ನಡೀತಾ ಇದ್ರೂ ಕೂಡ ಇಸ್ರೇಲ್ ಮತ್ತೊಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದೆ. ಇಸ್ರೇಲ್ ಮೇಲೆ ಮಾಡಿರೋ ದಾಳಿಗೆ ನಾವು ಕಠಿಣ ಪ್ರತಿಕ್ರಿಯೆ ಕೊಡ್ತೀವಿ. ಇರಾನಿನ ಸರ್ವಾಧಿಕಾರದ ಆಡಳಿತಕ್ಕೆ ಫುಲ್ ಫೋರ್ಸ್ನೊಂದಿಗೆ ಶಿಕ್ಷೆ ಕೊಡ್ತೀವಿ. ಸ್ವತಂತ್ರವೇ ಚಿರಾಯು ಅಂತ ಇಸ್ರೇಲ್ ರಕ್ಷಣಾ ಸಚಿವಾಲಯ ಸ್ಟೇಟ್ಮೆಂಟ್ ಕೊಟ್ಟಿದೆ. ಈ ಮೂಲಕ ಈ ಯುದ್ಧದಲ್ಲಿ ಇನ್ನೂ ದೊಡ್ಡ ದೊಡ್ಡ ಘಟನೆಗಳು ಆಗೋದು ಬಾಕಿ ಇದೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ನಾವು ತಲುಪಿಸ್ತಾನೆ ಇರ್ತೀವಿ. ಸ್ನೇಹಿತರೆ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.